ಮುಸ್ಲಿಮರ ನರಮೇಧಕ್ಕೆ ಸಂಘ ಪರಿವಾರಕ್ಕೆ ಅಮೆರಿಕದಿಂದ ಫಂಡ್. ನಮಸ್ಕಾರ ಗೆಳೆಯರೆ, ಫಸ್ಟ್ ಕನ್ನಡಕ್ಕೆ ಸ್ವಾಗತ. ಇದು ಎಡಿಟರ್ ಸ್ಪೆಷಲ್. ನಾವೆಲ್ಲರೂ ದಿನ ಬೆಳಗಾದ್ರೆ ನಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ಭಾರತ ವಿಶ್ವಗುರು ಆಗ್ತಿದೆ, ಅಮೆರಿಕದವರು ನಮ್ಮನ್ನು ನೋಡಿ ಕಲಿತಿದ್ದಾರೆ ಅನ್ನೋ ಮೆಸೇಜ್ಗಳನ್ನು ಓದಿ ಎದೆ ಉಬ್ಬಿಸ್ತೀವಿ ಅಲ್ವಾ? ಆದರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ಈ ಫೋಟೋ ನೋಡಿ, ಈ ಯುವಕನ ಮುಖದಲ್ಲಿರೋ ಭಯ, ಹತಾಶೆ ನಮ್ಮೆಲ್ಲರನ್ನು ಕಾಡಬೇಕಾದ ವಿಚಾರ. ನಾವು ಅಮೇರಿಕ, ಕೆನಡಾ, ಆಸ್ಟ್ರೇಲಿಯಾಕ್ಕೆ ಹೋದರೆ ಲೈಫ್ ಸೆಟ್ಲ್ ಆಗುತ್ತೆ, ಡಾಲರ್ಸ್ನಲ್ಲಿ ಸಂಪಾದನೆ ಮಾಡಬಹುದು ಅಂತ ಕನಸು ಕಾಣ್ತೀವಿ. ಒಂದು ಕಾಲದಲ್ಲಿ ನಮ್ಮನ್ನು ಪಾಶ್ಚಿಮಾತ್ಯರು ಮಾದರಿ ಅಲ್ಪಸಂಖ್ಯಾತರು ಅಂದರೆ ಮಾಡೆಲ್ ಮೈನಾರಿಟೀಸ್ ಅಂತ ಕರೀತಾ ಇದ್ರು. ಆದರೆ ಇವತ್ತು ಅದೇ ಅಮೆರಿಕ ಮತ್ತು ಯುರೋಪ್ನ ಬೀದಿಗಳಲ್ಲಿ ಭಾರತೀಯರ ಮೇಲೆ ಜನಾಂಗೀಯ ನಿಂದನೆ, ಗುಂಪು ಹಲ್ಲೆ, ಫ್ರಾಗ್ಮೆಂಟ್ ಬಾಂಬ್ ದಾಳಿಯ ಯತ್ನಗಳು ನಡೀತಿವೆ. ಯಾಕೆ ಹೀಗಾಯಿತು? ಅಲ್ಲಿ ಕೂತಿರುವ ಕೆಲವರು ಡಾಲರ್ ಮತ್ತು ಪೌಂಡ್ಗಳಲ್ಲಿ ಹಣ ಕಲೆಕ್ಟ್ ಮಾಡಿ ನಮ್ಮ ದೇಶದ ಬೀದಿಗಳಲ್ಲಿ ಬೆಂಕಿ ಹಚ್ಚುತ್ತಿದ್ದಾರೆ ಅಂತ ನಿಮ್ಗೆ ಗೊತ್ತಾ? ಎದೆ ನಡುಗಿಸುವ ವಿಷಯ ಇದು ಸ್ನೇಹಿತರೆ. ಮುಸ್ಲಿಮರಿಗೆ ಗಲ್ಫ್ ರಾಷ್ಟ್ರಗಳಿಂದ ದುಡ್ಡು ಬರುತ್ತೆ, ದಿನಾರ್ ಬರುತ್ತೆ, ಅದು ಬರುತ್ತೆ, ಇದು ಬರುತ್ತೆ. ಕೊಲ್ಲಿ ರಾಷ್ಟ್ರಗಳಿಂದ ಇಂಡಿಯಾಗೆ ವಾಪಸ್ ಆಗುವ ಮುಸ್ಲಿಮರ ಜೇಬಿಗೆ ಸ್ವತಃ ದುಬೈ ರಾಜನೇ ದುಡ್ಡಿಟ್ಟು ಕಳಿಸ್ತಾನೆ ಅಂತ ಡಿಸೈನ್ ವಾಟ್ಸಪ್ ಕಥೆಗಳನ್ನು ಪುಂಗಿದ್ರಲ್ಲ, ಅಸಲಿ ಸತ್ಯ ಬೇರೆನೇ ಇದೆ. ಹೌದು ಸ್ನೇಹಿತರೆ, ಕೇವಲ 1-2 ಲಕ್ಷ ಅಲ್ಲ, ಮಿಲಿಯನ್ ಗಟ್ಟಲೆ ಡಾಲರ್ ಹಣ ವಿದೇಶದಿಂದ ಬಂದು ಇಲ್ಲಿನ ಅಮಾಯಕರ ರಕ್ತ ಹರಿಸಿದೆ. ನಮ್ಮವರ ನಾಗರಿಕತೆಯ ಅಹಂಕಾರ ಅಂದರೆ ಸಿವಿಲೈಸೇಷನಲ್ ಅರೋಗೆನ್ಸ್ ಎಷ್ಟರ ಮಟ್ಟಿಗೆ ಹೋಗಿದೆ ಅಂದರೆ, ಪಾಶ್ಚಿಮಾತ್ಯ ದೇಶಗಳಲ್ಲಿ ಇವತ್ತು ಭಾರತೀಯರನ್ನ ಕಂಡ್ರೆ ಇವರು ನಮ್ಮ ದೇಶಕ್ಕೆ ಬಂದು ನಮ್ಮನ್ನೇ ಡಾಮಿನೇಟ್ ಮಾಡ್ತಿದ್ದಾರೆ ಅಂತ ಓಡಿಸಿ ಹೊಡೆಯುವ ಮಟ್ಟಕ್ಕೆ ದ್ವೇಷ ಶುರುವಾಗಿದೆ. ಬನ್ನಿ, ಇವತ್ತಿನ ಈ ಎಡಿಟರ್ ಸ್ಪೆಷಲ್ನಲ್ಲಿ ಯಾವ ಮೀಡಿಯಾವು ಹೇಳದ ಕಹಿ ಸತ್ಯವನ್ನ, ಈ ಸಾಫ್ಟ್ ಪವರ್ ಹಿಂದಿರುವ ರಕ್ತ ಸಿಕ್ತ ಫಂಡಿಂಗ್ ಜಾಲವನ್ನ ಸಾಕ್ಷಿ ಸಮೇತ ಡಿಕೋಡ್ ಮಾಡೋಣ. ಗೆಳೆಯರೆ, ವಿದೇಶದಲ್ಲಿ ನಮ್ಮವರ ಮೇಲೆ ಯಾಕೆ ಅಟ್ಯಾಕ್ ಆಗ್ತಿದೆ ಅಂತ ಅರ್ಥ ಆಗಬೇಕು ಅಂದರೆ ಫಸ್ಟ್ ನಾವು ನಮ್ಮ ದೇಶದಲ್ಲಿ ಏನಾಗ್ತಿದೆ ಅಂತ ನೋಡಬೇಕು. ಅಮೆರಿಕದ USCIRF, ಯುನೈಟೆಡ್ ಸ್ಟೇಟ್ಸ್ ಕಮಿಷನ್ ಆನ್ ಇಂಟರ್ನ್ಯಾಷನಲ್ ರಿಲಿಜಿಯಸ್ ಫ್ರೀಡಮ್ನ 2024ನೇ ವರದಿ ಹಾಗೂ ಆಮ್ನೆಸ್ಟಿ ಇಂಟರ್ನ್ಯಾಷನಲ್ ಬಿಡುಗಡೆ ಮಾಡಿರೋ ರಿಪೋರ್ಟ್ಗಳು ಒಂದು ಶಾಕಿಂಗ್ ಅಂಕಿಅಂಶಗಳನ್ನು ಕೊಟ್ಟಿವೆ. ಅದೇನೆಂದರೆ, ಭಾರತದಲ್ಲಿ ಮುಸ್ಲಿಮರು ಮತ್ತು ಕ್ರಿಶ್ಚಿಯನ್ನರ ಮೇಲಿನ ದೌರ್ಜನ್ಯ ಮಿತಿ ಮೀರಿದೆ. ಇದು ಸುಮ್ಮನೆ ಗಾಳಿನಿ ಗುಂಡು ಹೊಡೆಯೋದಲ್ಲ, ಡೇಟಾ ನೋಡಿ ಸ್ನೇಹಿತರೆ. ಫ್ಯಾಕ್ಟ್ ನಂಬರ್ 1, ಇಂಡಿಯಾ ಹೇಟ್ ಲ್ಯಾಬ್ ರಿಪೋರ್ಟ್ ಪ್ರಕಾರ ಕೇವಲ 1 ವರ್ಷದಲ್ಲಿ 1318 ದ್ವೇಷ ಭಾಷಣದ ಅಂದರೆ ಹೇಟ್ ಸ್ಪೀಚ್ ಘಟನೆಗಳು ದಾಖಲಾಗಿವೆ. ಇದರಲ್ಲಿ 88% ಘಟನೆಗಳು ಬಿಜೆಪಿ ಆಳುವ ರಾಜ್ಯಗಳಲ್ಲೇ ನಡೆದಿವೆ. ಫ್ಯಾಕ್ಟ್ ನಂಬರ್ 2, ಚುನಾವಣೆ ಟೈಮ್ನಲ್ಲಿ ಉನ್ನತ ನಾಯಕತ್ವದಿಂದಲೇ ಅಂದರೆ ಸ್ವತಃ ಪ್ರಧಾನಿ ಮೋದಿಯವರೇ ಅಲ್ಪಸಂಖ್ಯಾತರನ್ನ ನುಸುಳುಕೋರರು ಅಂದರೆ ಗುಸ್ಪೇಟೀಸ್ ಅಂತ ಕರೆದಿದ್ದು ಇಡೀ ಜಗತ್ತಿಗೆ ಸುದ್ದಿಯಾಗಿದೆ. ಫ್ಯಾಕ್ಟ್ ನಂಬರ್ 3, ಯಾವುದೇ ಕೋರ್ಟ್ ಆರ್ಡರ್ ಇಲ್ಲದೆ ಬರೀ ಆರೋಪದ ಮೇಲೆ ಮುಸ್ಲಿಮರ ಮನೆ, ಅಂಗಡಿ ಕೆಡವೋ ಬುಲ್ಡೋಸರ್ ಜಸ್ಟಿಸ್ ಈಗ ಆಮ್ನೆಸ್ಟಿ ವರದಿಗಳ ಪ್ರಕಾರ ಕಾಮನ್ ಟ್ರೆಂಡ್ ಆಗಿದೆ. ಫ್ಯಾಕ್ಟ್ ನಂಬರ್ 4, ಮತಾಂತರ ನಿಷೇಧ ಕಾಯ್ದೆ ಹೆಸರಲ್ಲಿ ಉತ್ತರ ಪ್ರದೇಶ, ಛತ್ತೀಸ್ಗಢಗಳಲ್ಲಿ ಅಲ್ಪಸಂಖ್ಯಾತರ ಮೇಲೆ ನಡೀತಿರೋ ಟಾರ್ಗೆಟ್ ಹಾಗೂ ಗೋ ರಕ್ಷಣೆ ಹೆಸರಿನಲ್ಲಿ ನಡೀತಿರೋ ಮಾಬ್ ಲಿಂಚಿಂಗ್ ಇವೆಲ್ಲ ಜಗತ್ತಿಗೆ ಗೊತ್ತಾಗ್ತಿದೆ. ನಮ್ಮಲ್ಲಿ ನಡೆಯುವ ಈ ಅನ್ಯಾಯಗಳೇ ಗಡಿ ದಾಟಿ ವಿದೇಶಗಳಲ್ಲಿ ಭಾರತದ ಇಮೇಜ್ ಅನ್ನ ಡ್ಯಾಮೇಜ್ ಮಾಡ್ತಿದೆ. ವಿದೇಶಿ ಡಾಲರ್, ದೇಸಿ ರಕ್ತ. ಭಾರತದಲ್ಲಿ ಹಿಂಸಾಚಾರ ನಡೆಯುತ್ತೆ ಅಂದರೆ ಅದಕ್ಕೆ ಸುಮ್ಮನೆ ಕಲ್ಲು ದೊಣ್ಣೆ ಸಾಲಲ್ಲ, ಅದಕ್ಕೆ ಭಾರಿ ಪ್ರಮಾಣದ ಆರ್ಥಿಕ ಬೆಂಬಲ ಬೇಕು. ಅಮೆರಿಕ ಮೂಲದ ಸವೇರಾ ಒಕ್ಕೂಟದ ವರದಿಗಳು ಬಿಚ್ಚಿಟ್ಟಿರುವ ದತ್ತಾಂಶಗಳು ನಿಮ್ಮ ನಿದ್ದೆಗೆಡಿಸುತ್ತವೆ. ಈ ಒಕ್ಕೂಟದಲ್ಲಿ ಕೇವಲ 1-2 ಸಂಘ ಸಂಸ್ಥೆಗಳು ಇಲ್ಲ, 40ಕ್ಕೂ ಹೆಚ್ಚಿನ ಸಂಘಟನೆಗಳು ಈ ನಿಟ್ಟಿನಲ್ಲಿ ಆಂಟಿ ಮುಸ್ಲಿಂ, ಆಂಟಿ ದಲಿತ್, ಆಂಟಿ ಕ್ರಿಶ್ಚಿಯನ್ ಕೆಲಸ ಮಾಡಲಿಕ್ಕೆ ಒಗ್ಗೂಡಿವೆ. 1997ರಿಂದ 2001ರ ನಡುವೆ ಇಂಡಿಯಾ ಡೆವಲಪ್ಮೆಂಟ್ ಅಂಡ್ ರಿಲೀಫ್ ಫಂಡ್ IDRF ಎಂಬ ಅಮೆರಿಕ ಮೂಲದ ಸಂಸ್ಥೆಯು ಅಭಿವೃದ್ಧಿ ಮತ್ತು ಪರಿಹಾರದ ಹೆಸರಿನಲ್ಲಿ ಸುಮಾರು 10 ಮಿಲಿಯನ್ ಅಂದರೆ ಸುಮಾರು 80 ಕೋಟಿ ರೂಪಾಯಿ ಸಂಗ್ರಹಿಸಿತ್ತು. ಆದರೆ ಈ ಹಣದ 82% ಭಾಗ ನೇರವಾಗಿ ಭಾರತದಲ್ಲಿರುವ ಸಂಘ ಪರಿವಾರದ ಕಟ್ಟ ಅಂಗಸಂಸ್ಥೆಗಳಿಗೆ ಹೋಗಿದೆ ಎಂದು ಸ್ವತಂತ್ರ ವರದಿಗಳು ಸಾಬೀತುಪಡಿಸಿವೆ.
ಇತ್ತೀಚಿನ ಶೈಕ್ಷಣಿಕ ವರದಿಗಳ ಪ್ರಕಾರ ಅಮೆರಿಕದಲ್ಲಿರುವ ಭಾರತೀಯ ಬಲಪಂಥೀಯ ಚಾರಿಟಿಗಳು ಬರೋಬ್ಬರಿ $158 ಮಿಲಿಯನ್ ಅಂದರೆ ಭಾರತೀಯ ಕರೆನ್ಸಿಯ ಲೆಕ್ಕಾಚಾರದಲ್ಲಿ 138 ಕೋಟಿ ರೂಪಾಯಿ ಹಣವನ್ನು ಖರ್ಚು ಮಾಡಿ. ಅಮೆರಿಕದ ವಿಶ್ವ ಹಿಂದೂ ಪರಿಷತ್ ಅಂದರೆ VHPA ಕೇವಲ 2001 ರಿಂದ 2020 ನಡುವೆ $7 ಮಿಲಿಯನ್ ಹೆಚ್ಚು ಹಣವನ್ನು ಭಾರತದಲ್ಲಿರುವ ತನ್ನ ಅಂಗಸಂಸ್ಥೆಗಳಿಗೆ ಟ್ರಾನ್ಸ್ಫರ್ ಮಾಡಿದೆ. ಈ ಫಂಡ್ನಿಂದ ಆದ ಡ್ಯಾಮೇಜ್ ಎಷ್ಟು ಗೊತ್ತಾ? 1992 ಬಾಬರಿ ಮಸೀದಿ 1.5 ಲಕ್ಷ ಅಂದರೆ 1,50,000 ಕರಸೇವಕರು ಸೇರಿ ಬಾಬರಿ ಮಸೀದಿಯನ್ನು ಕೆಡವಿದರು. ಇದರ ನಂತರ ನಡೆದ ಗಲಭೆಯಲ್ಲಿ 2,000ಕ್ಕೂ ಹೆಚ್ಚು ಜನ ಸತ್ತರು. ಆ ಸಮಯದಲ್ಲಿ ಅಮೆರಿಕದಲ್ಲಿರುವ VHPA ನಾಯಕರು ಇದನ್ನು ಐತಿಹಾಸಿಕ ತಪ್ಪು ಸರಿಪಡಿಸಿದ ಕಾರ್ಯ ಅಂತ ಸಂಭ್ರಮಿಸಿ ಫಂಡ್ ಕಳುಹಿಸಿದರು. 2002 ಗುಜರಾತ್ ನರಮೇಧ 15,000ಕ್ಕೂ ಹೆಚ್ಚಿನ ಮುಸ್ಲಿಮರ ಹತ್ಯೆ ನಡೆಯಿತು. ಇಲ್ಲಿ ಆಘಾತಕಾರಿ ವಿಷಯ ಅಂದರೆ 2001 ಗುಜರಾತ್ ಭೂಕಂಪದ ಹೆಸರಿನಲ್ಲಿ ವಿದೇಶಗಳಲ್ಲಿ ಸಂಗ್ರಹಿಸಿದ ಪರಿಹಾರ ನಿಧಿಯನ್ನು ಸಹ ಗಲಭೆಕೋರ ಸಂಘಟನೆಗಳ ಚಟುವಟಿಕೆಗಳಿಗೆ ಡೈವರ್ಟ್ ಮಾಡಲಾಗಿತ್ತು ಅನ್ನೋ ಗಂಭೀರ ಆರೋಪಗಳಿವೆ. ಇವೆಲ್ಲ ಹಳೆ ಕತೆ ಅಂತೀರಾ? ಹಾಗಾದರೆ ನಂಬರ್ಸ್ ನೋಡಿ. 2008 ಕಂದಮಾಲ್ ದಾಳಿ. ಒಡಿಶಾದ ಕಂದಮಾಲ್ ಜಿಲ್ಲೆಯಲ್ಲಿ ದಲಿತ ಮತ್ತು ಆದಿವಾಸಿ ಕ್ರಿಶ್ಚಿಯನ್ರ ಮೇಲೆ ಭೀಕರ ದಾಳಿ ನಡೆಯಿತು. 100 ಚರ್ಚ್ಗಳಿಗೆ ಬೆಂಕಿ ಹಚ್ಚಲಾಯಿತು. ಆ ವರ್ಷ ಅಮೆರಿಕದ VHPA ನಿಖರವಾಗಿ 3,43,404 ಅಂದರೆ ಸುಮಾರು 2.8 ಕೋಟಿ ಅಂದರೆ 2,80,00,000 ರೂಪಾಯಿ ಹಣವನ್ನು ಈ ದಾಳಿಯಲ್ಲಿ ಭಾಗಿಯಾಗಿದ್ದ ಸಂಘಟನೆಗಳಿಗೆ ರವಾನಿಸಿತ್ತು ಅಂತ ಸವೇರಾ ರಿಪೋರ್ಟ್ ದತ್ತಾಂಶ ಸಮೇತ ಪ್ರೂವ್ ಮಾಡಿದೆ. 2020 ದೆಹಲಿ ಗಲಭೆ 50ಕ್ಕೂ ಹೆಚ್ಚು ಜನ ಪ್ರಾಣ ಕಳೆದುಕೊಂಡರು. ಈ ಗಲಭೆಗೆ ಪ್ರಚೋದನೆ ನೀಡಿದ ಪ್ರಮುಖ ನಾಯಕ ಕಪಿಲ್ ಮಿಶ್ರಾಗೆ ಅಮೆರಿಕದ ಟೆಕ್ಸಾಸ್ನಲ್ಲಿ ಕೂತಿದ್ದ ಸಚಿನ್ ಚಿಟ್ಲಿಂಗಾಯ ಎಂಬ VHPA ಸದಸ್ಯ ಬರೋಬ್ಬರಿ 1,15,000 ಅಂದರೆ ಸುಮಾರು 95 ಲಕ್ಷ ರೂಪಾಯಿ ಆನ್ಲೈನ್ನಲ್ಲಿ ಫಂಡ್ ರೈಸ್ ಮಾಡಿ ಕಳುಹಿಸಿದ್ದ. ಇದು ಡಿಜಿಟಲ್ ಯುಗದ ದ್ವೇಷದ ಫಂಡಿಂಗ್. ನಿಮ್ಮ ಹೆಸರಿನಲ್ಲಿ ಕಲೆಕ್ಟ್ ಆದ ಫಂಡ್ ಇಲ್ಲಿ ಮಚ್ಚು ಲಾಂಗುಗಳಾಗಿ ಪೆಟ್ರೋಲ್ ಬಾಂಬ್ಗಳಾಗಿ ಬದಲಾಗುತ್ತಿವೆ. ಇದಿಷ್ಟೇ ಅಲ್ಲದೆ ಮಂದಿರ್ ವಹಿ ಬನಾಯೆಂಗೆ ಅಂತ ಇಡೀ ಇಂಡಿಯಾದ ಗಲ್ಲಿಗಳಲ್ಲಿ ಕಲೆಕ್ಟ್ ಮಾಡಿದ ಹಣ ಕಬ್ಬಿಣದ ಲೆಕ್ಕ ಇವತ್ತಿಗೂ ಸಿಕ್ಕಿಲ್ಲ. ಕೋವಿಡ್ ಸಮಯದಲ್ಲಿ PM ಕೇರ್ ಫಂಡಿಗೆ ಕಲೆಕ್ಟ್ ಮಾಡಿದ ಸಾವಿರಾರು ಕೋಟಿ ಹಣ ಯಾವ ಅಮಾಯಕರ ರಕ್ತ ಹೀರಲು ಬಳಕೆ ಆಯಿತು ಲೆಕ್ಕಕ್ಕೆ ಸಿಕ್ಕಿಲ್ಲ. ಮಂದಿರದ ಹೆಸರಿನಲ್ಲಿ ಮುಸ್ಲಿಮರನ್ನ ಬಲಿ ಕೊಟ್ಟರೆ ಭಗವಾನ್ ಶ್ರೀರಾಮ ಮೆಚ್ತಾನ ಸ್ನೇಹಿತರೆ? ರಕ್ತದ ಮೇಲೆ ಕಟ್ಟಿದ ಸೌದಕ್ಕೆ ಯಾವತ್ತಿದ್ರೂ ಆಯಸ್ಸು ಕಡಿಮೆ ಅಲ್ವಾ? ಸ್ನೇಹಿತರೆ, ಈ ಕ್ಲಿಪ್ಪಿಂಗ್ಸ್ ನೋಡಿದರೆ ಬೇಜಾರಾಗುತ್ತೆ ಅಲ್ವಾ? ಅಷ್ಟಕ್ಕೂ ಭಾರತದಲ್ಲಿ ಏನೋ ನಡೀತಿದೆ, ಆದರೆ ಅಮೆರಿಕದಲ್ಲಿರೋ IT ಉದ್ಯೋಗಿಗೆ ಯಾಕೆ ಏಟ್ ಬೀಳಬೇಕು ಅಂತ ನೀವು ಕೇಳ್ಬೋದು. ಇಲ್ಲೇ ಇರೋದು ಅಸಲಿ ಟ್ವಿಸ್ಟ್. ದ್ವೇಷವನ್ನು ಬಿತ್ತಿದರೆ ದ್ವೇಷವೇ ಬೆಳೆಯೋದಲ್ವೇ ಗೆಳೆಯರೇ? ಸಂಘ ಪರಿವಾರ ಅಂದರೆ RSS VHP ತನ್ನ ಹಿಂದುತ್ವದ ಐಡಲಾಜಿಯನ್ನು ಕೇವಲ ಭಾರತಕ್ಕೆ ಸೀಮಿತ ಮಾಡಿಲ್ಲ. ನಾನು ಮೊದಲೇ ಹೇಳಿದಂತೆ ಅಮೆರಿಕದಲ್ಲಿ VHPA, ಬ್ರಿಟನ್ನಲ್ಲಿ HSS ಅಂತ 100 ಬ್ರಾಂಚ್ಗಳನ್ನು ಓಪನ್ ಮಾಡಿ ವಲಸಿಗರಲ್ಲಿ ದೂರ ಅಂತರದ ರಾಷ್ಟ್ರೀಯತೆ ಅಂದರೆ ಲಾಂಗ್ ಡಿಸ್ಟೆನ್ಸ್ ನ್ಯಾಷನಲಿಸಮ್ ಬಿತ್ತಿದೆ. ತಾವು ಇರೋದು ಬೇರೆ ದೇಶದಲ್ಲಿ, ಆದರೆ ಮೈಂಡ್ ಮಾತ್ರ ಭಾರತದ ಕೋಮುವಾದಿ ಪಾಲಿಟಿಕ್ಸ್ ಜೊತೆ ಕನೆಕ್ಟ್ ಆಗಿದೆ. ಪಾಶ್ಚಿಮಾತ್ಯ ದೇಶಗಳಲ್ಲಿ ಇವತ್ತು ಭಾರತೀಯರನ್ನ ಕಂಡ್ರೆ ಇವರು ಉದ್ಯೋಗ ಕದಿಯುವವರು, ಜಾಬ್ ಸ್ಟೀಲರ್ಸ್ ಅನ್ನೋ ಆಕ್ರೋಶ ಶುರುವಾಗಿದೆ. ಇದರ ಜೊತೆಗೆ ನಮ್ಮದೇ ಶ್ರೇಷ್ಠ ಸಂಸ್ಕೃತಿ ಅನ್ನೋ ಸಿವಿಲೈಸೇಷನಲ್ ಆರೋಗ್ಯನ್ಸ್ ಬೇರೆ ಸೇರಿಕೊಂಡು ಮನುಷ್ಯತ್ವವನ್ನು ನಾಶ ಮಾಡ್ತಿದೆ. ಉದಾಹರಣೆಗೆ 2022ರಲ್ಲಿ ಅಮೆರಿಕದ ನ್ಯೂ ಜೆರ್ಸಿಯಲ್ಲಿ ಭಾರತೀಯರು ಸ್ವಾತಂತ್ರ್ಯ ದಿನಾಚರಣೆ ಪೆರೇಡ್ನಲ್ಲಿ ಬುಲ್ಡೋಸರ್ ತಂದು ಮೆರವಣಿಗೆ ಮಾಡಿದರು. ಬುಲ್ಡೋಸರ್ ಅಂದರೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಮನೆ ಹೊಡೆಯುವ ದ್ವೇಷದ ಸಂಕೇತ. ಇದನ್ನು ನೋಡಿ ಬೆಚ್ಚಿಬಿದ್ದ ಅಲ್ಲಿನ ಮೇಯರ್ ಮತ್ತು ಸ್ಥಳೀಯರು ಇವರು ತಮ್ಮ ದೇಶದ ಜನಾಂಗೀಯ ದ್ವೇಷವನ್ನು ನಮ್ಮ ನೆಲಕ್ಕೂ ತರುತ್ತಿದ್ದಾರೆ ಅಂತ ಸಿಡಿದೆದ್ರು. ಜೇಮ್ಸ್ ಬಾಂಡ್ ಆಟ ಮತ್ತು ಫಿಫ್ತ್ ಕಾಲಮ್ ಭೀತಿ. ದಶಕಗಳಿಂದ ಭಾರತ ಅಂದರೆ ಸಾಫ್ಟ್ವೇರ್, ಯೋಗ, ಅಹಿಂಸೆ ಅಂತ ಫೇಮಸ್ ಆಗಿತ್ತು. ಬುದ್ಧ, ಬಸವ, ಅಂಬೇಡ್ಕರ್, ಸ್ವಾಮಿ ವಿವೇಕಾನಂದರಂಥ ಮಹಾತ್ಮರು ಹುಟ್ಟಿದ ನಾಡು ಅಂತ ಗೌರವ ಕೊಡ್ತಿದ್ರು. ಆದರೆ ಇತ್ತೀಚಿನ ವರ್ಷಗಳಲ್ಲಿ
ಎಲ್ಲ ಉಲ್ಟಾ ಆಗೋಯ್ತು. ಕೆನಡಾದಲ್ಲಿ ಹರ್ದೀಪ್ ಸಿಂಗ್ ನಿಜ್ಜರ್ ಹತ್ಯೆ ಮತ್ತು ಅಮೆರಿಕದ ಗುರುಪತ್ವನ್ ಸಿಂಗ್ ಪನ್ನೂನ್ ಹತ್ಯೆಗೆ ನಡೆದ ಸಂಚು, ಈ ಎರಡೂ ಕೇಸ್ಗಳಲ್ಲಿ ಭಾರತದ ಗುಪ್ತಚರ ಸಂಸ್ಥೆ ಅಂದರೆ ರಾ ಅಧಿಕಾರಿಗಳ ಕೈವಾಡ ಇದೆ ಅಂತ ಅಮೆರಿಕ, ಕೆನಡಾ ಸರ್ಕಾರಗಳು ಪಕ್ಕಾ ಸಾಕ್ಷ್ಯ ಸಮೇತ ಚಾರ್ಜ್ ಶೀಟ್ ಹಾಕಿದ್ರು. ಇದರಲ್ಲಿ ವಿಕಾಸ್ ಯಾದವ್ ಅನ್ನೋ ಅಧಿಕಾರಿಯ ಹೆಸರು ಕೂಡ ಕೇಳಿಬಂತು. ಯಾವಾಗ ಒಂದು ದೇಶ ಇನ್ನೊಂದು ದೇಶದ ಗಡಿಯೊಳಗೆ ಹೋಗಿ ಹತ್ಯೆ ಮಾಡೋಕ್ಕೆ ಟ್ರೈ ಮಾಡ್ತದೋ ಆಗ ಅಲ್ಲಿನ ಜನ ಸಾಮಾನ್ಯ ಭಾರತೀಯರನ್ನ ಇವರು ಭಾರತ ಸರ್ಕಾರದ ಗೂಢಚಾರರು ಅಥವಾ ಫಿಫ್ತ್ ಕಾಲಂ ವಿಶ್ವಾಸದ್ರೋಹಿಗಳು ಅನ್ನೋ ಅನುಮಾನದಿಂದ ನೋಡೋಕೆ ಶುರು ಮಾಡಿದ್ದಾರೆ. ಅಷ್ಟೇ ಅಲ್ಲ, ಅಮೆರಿಕ ಮತ್ತು ಬ್ರಿಟನ್ನಲ್ಲಿ ಹಿಂದೂ ಸಂಘಟನೆಗಳು ಕೇವಲ ಮುಸ್ಲಿಮರನ್ನು ದ್ವೇಷಿಸುವ ಒಂದೇ ಕಾರಣಕ್ಕೆ ಟಾಮಿ ರಾಬಿನ್ಸನ್ ನಂತಹ ಕಟ್ಟ ಶ್ವೇತವರ್ಣೀಯ ಉಗ್ರರ ಅಂದರೆ ವೈಟ್ ಸುಪ್ರಮೆಸಿಸ್ಟ್ ಜೊತೆಗೆ ಮೈತ್ರಿ ಮಾಡಿಕೊಳ್ತಿವೆ. ತಮಗೆ ಯಾರು ಬೆಂಕಿ ಇಡ್ತಿದ್ದಾರೋ ಅವರ ಜೊತೆ ಇವರು ಕೈ ಜೋಡಿಸ್ತಿದ್ದಾರೆ. ಯಾವ ದೇಶದಲ್ಲಿ ಏನಾಗ್ತಿದೆ ಈಗ ಗ್ರೌಂಡ್ ರಿಯಾಲಿಟಿ ನೋಡೋಣ. ದೇಶಗಳಲ್ಲಿ ಆಗ್ತಿರೋದಲ್ಲ ಒಂದೇ ಪ್ಯಾಟರ್ನ್. ಅಮೆರಿಕ ಟೆಕ್ಸಾಸ್ನಲ್ಲಿ 90 ಅಡಿ ಎತ್ತರದ ಹನುಮಾನ್ ಪ್ರತಿಮೆ ಸ್ಥಾಪನೆ ಮಾಡಿದಾಗ ಅಲ್ಲಿನ ಕ್ರಿಶ್ಚಿಯನ್ ಬಲಪಂಥೀಯರು ಇದು ಕ್ರಿಶ್ಚಿಯನ್ ರಾಷ್ಟ್ರ, ಇಲ್ಲಿ ಈ ದೆವ್ವದ ಪ್ರತಿಮೆ ಯಾಕೆ ಅಂತ ಬೈದ್ರು. 2025 ಜನವರಿಯಲ್ಲಿ ಆನ್ಲೈನ್ ದ್ವೇಷ 75% ಜಾಸ್ತಿ ಆಗಿದೆ ಮತ್ತು 138 ಮಿಲಿಯನ್ ವ್ಯೂಸ್ ಪಡೆದ ದ್ವೇಷದ ಪೋಸ್ಟ್ಗಳು ಎಕ್ಸ್ನಲ್ಲಿ ಹರಿದಾಡುತ್ತಿವೆ. ಟ್ರಂಪ್ ಅವರ ಮಗ ಮೇಕ್ ಅಮೆರಿಕಾ ಗ್ರೇಟ್ ಅಗೈನ್ ಬೆಂಬಲಿಗರು ಈಗ ವಿವೇಕ್ ರಾಮಸ್ವಾಮಿ, ಉಷಾ ವ್ಯಾನ್ಸ್ ಅವರಂತಹ ಭಾರತೀಯ ಮೂಲದವರನ್ನೇ ಗೋ ಬ್ಯಾಕ್ ಟು ಇಂಡಿಯಾ ಅಂತ ನಿಂದಿಸುತ್ತಿದ್ದಾರೆ. ಚಾನ್ಸ್ ಸಿಕ್ಕಲ್ಲೆಲ್ಲ ಭಾರತೀಯರ ಮೇಲೆ ಎರಗಲಿಕ್ಕೆ ಕಾಯ್ತಿದ್ದಾರೆ. ಕೆನಡಾ ಒಂದು ಕಾಲಕ್ಕೆ ಮತ್ತೊಂದು ಇಂಡಿಯಾ ಅನ್ನೋ ಮಾತಿತ್ತು. ಆ ದೇಶವು ಇಂಡಿಯನ್ಸ್ಗಳಿಗೆ ಹಲವಾರು ಕೆಲಸ ಕೊಟ್ಟು ಗ್ರೀನ್ ಕಾರ್ಡ್ ಬೇಕಾದ ಸೌಲಭ್ಯ ಎಲ್ಲವೂ ಕೊಟ್ಟು ಸಾಕ್ತಿತ್ತು. ಭಕ್ತರ ಫೇವರಿಟ್ ಆಕ್ಟರ್ ಅಕ್ಷಯ್ ಕುಮಾರ್ ತೀರ ಇತ್ತೀಚಿನವರೆಗೂ ಕೆನಡಾ ಪ್ರಜೆಯೇ ಯಾಕೆ ಆಗಿದ್ರು ಅನ್ನೋದನ್ನ ಅರ್ಥ ಮಾಡಿಕೊಂಡ್ರೆ ಕೆನಡಾ ದೇಶಕ್ಕೆ ಇಂಡಿಯಾ ಮೇಲಿದ್ದ ಗೌರವ ಅರ್ಥವಾಗುತ್ತೆ. ಆದರೆ ಇತ್ತೀಚೆಗೆ ಕೆನಡಾದಲ್ಲಿ ವಸತಿ ಬಿಕ್ಕಟ್ಟು ಮತ್ತು ನಿರುದ್ಯೋಗ ಶುರುವಾಗಿದ್ದೇ ತಡ ಸ್ಥಳೀಯರು ಭಾರತೀಯರನ್ನೇ ಬಲಿಪಶು ಮಾಡ್ತಿದ್ದಾರೆ. ದಕ್ಷಿಣ ಏಷ್ಯನ್ನರ ಮೇಲಿನ ದ್ವೇಷದ ಅಪರಾಧಗಳು 227% ಅಷ್ಟು ಹೆಚ್ಚಾಗಿವೆ ಮತ್ತು ಡಯಾಗೋಲನ್ ಅನ್ನೋ ಉಗ್ರ ಗುಂಪು ಭಾರತೀಯರ ಮೇಲೆ ಹಿಂಸಾಚಾರಕ್ಕೆ ಕರೆ ಕೊಡ್ತಿದೆ. ಆಸ್ಟ್ರೇಲಿಯಾ ಇದು ನಿಜಕ್ಕೂ ಬೆಚ್ಚಿ ಬೀಳಿಸೋ ಸುದ್ದಿ. 2026 ಜನವರಿ 26 ಇನ್ವೇಷನ್ ಡೇ ಅವತ್ತು ಪರ್ತ್ನಲ್ಲಿ ನಡೆದ ಸಮಾವೇಶದಲ್ಲಿ 2000 ಜನರಿದ್ದ ಗುಂಪಿನ ಮೇಲೆ ಸ್ಕ್ರೂ ಮತ್ತು ಬಾಲ್ ಬೇರಿಂಗ್ ತುಂಬಿದ್ದ ಫ್ರಾಗ್ಮೆಂಟ್ ಬಾಂಬ್ ಎಸೆಯಲಾಗಿತ್ತು. ಮೆಲ್ಬರ್ನ್ನಲ್ಲಿ ಭಾರತೀಯರ ಮನೆಗಳ ಮೇಲೆ ಜನಾಂಗೀಯ ನಿಂದನೆಯ ಪತ್ರ ಅಂಟಿಸ್ತಿದ್ದಾರೆ. ಮಾರ್ಚ್ ಫಾರ್ ಆಸ್ಟ್ರೇಲಿಯಾ ಹೆಸರಲ್ಲಿ ನಡೀತಿರೋ ವಲಸೆ ವಿರೋಧಿ ರ್ಯಾಲಿಗಳಿಗೆ ಸ್ವತಃ ಎಲಾನ್ ಮಸ್ಕ್ ಸಪೋರ್ಟ್ ಮಾಡ್ತಿದ್ದಾನೆ. ಬ್ರಿಟನ್ ಸೆಪ್ಟೆಂಬರ್ 2022ರಲ್ಲಿ ಬ್ರಿಟನ್ನ ಲೀಸೆಸ್ಟರ್ನಲ್ಲಿ ಮುಖವಾಡ ಹಾಕೊಂಡ 300 ಯುವಕರು ಮುಸ್ಲಿಂ ಏರಿಯಾಗಳಲ್ಲಿ ಜೈ ಶ್ರೀರಾಮ್ ಒಂದೇ ಮಾತರಂ ಅಂತ ಕೂಗುತ್ತಾ ಮೆರವಣಿಗೆ ಮಾಡಿದ್ರು. ಇದರ ಪರಿಣಾಮ ಏನಾಯ್ತು ಗೊತ್ತಾ? 2025 ಜನವರಿಯಲ್ಲಿ ಲೀಕ್ ಆದ ಬ್ರಿಟನ್ ಹೋಮ್ ಆಫೀಸ್ ರಿಪೋರ್ಟ್ ಸ್ಪಷ್ಟವಾಗಿ ಹಿಂದುತ್ವ ಅನ್ನೋದು ಒಂದು ಉಗ್ರವಾದಿ ಸಿದ್ಧಾಂತ ಅಂತ ಡಿಕ್ಲೇರ್ ಮಾಡಿದೆ. ದ್ವಿಮುಖ ನೀತಿ. ಕೊನೆಯದಾಗಿ ಇದೆಲ್ಲದರ ಹಿಂದಿನ ಲಾಜಿಕ್ ಅಂದ್ರೆ ದ್ವಿಮುಖ ನೀತಿ, ಹಿಪೋಕ್ರಸಿ. ನಮ್ಮ NRIಗಳು ಪಾಶ್ಚಿಮಾತ್ಯ ದೇಶಗಳಲ್ಲಿ ತಾವು ಅಲ್ಪಸಂಖ್ಯಾತರು ಅಂತ ಹೇಳಿ ಎಲ್ಲ ಹಕ್ಕುಗಳನ್ನು ಸಮಾನತೆಯನ್ನು ಕೇಳ್ತಾರೆ. ಆದರೆ ಅದೇ ಟೈಮ್ಗೆ ಭಾರತದಲ್ಲಿ ಅಲ್ಪಸಂಖ್ಯಾತರ ಹಕ್ಕು ಕಸಿದುಕೊಳ್ಳೋ ಮನೆಗಳ ಮೇಲೆ ಬುಲ್ಡೋಸರ್ ಹರಿಸೋ ವ್ಯವಸ್ಥೆಯನ್ನ ಬ್ಲೈಂಡ್ ಆಗಿ ಅಷ್ಟೇ ಅಲ್ಲ ಅದಕ್ಕೆ ಕೋಟಿಗಟ್ಟಲೆ ಹಣ ಫಂಡಿಂಗ್ ಮಾಡಿ ಸಪೋರ್ಟ್ ಮಾಡ್ತಾರೆ. ಭಾರತದಲ್ಲಿ ಫ್ಯಾಸಿಸಂಗೆ ಸಪೋರ್ಟ್ ಮಾಡೋ ಇವರಿಗೆ ನಮ್ಮ ದೇಶದಲ್ಲಿ ಮಾತ್ರ ಮೈನಾರಿಟಿ ರೈಟ್ಸ್ ಬೇಕಾ ಅಂತ ವಿದೇಶಿ ಉದಾರವಾದಿಗಳು ನಮ್ಮ ಕೈ ಬಿಟ್ಟಿದ್ದಾರೆ. ಇನ್ನೊಂದೆಡೆ ವೈಟ್ ಸುಪ್ರಮಸಿಸ್ಟ್ಗಳು ನಮ್ಮ ಬಣ್ಣ ಸಂಸ್ಕೃತಿ ನೋಡಿ ನಮ್ಮನ್ನು ದ್ವೇಷಿಸುತ್ತಿದ್ದಾರೆ. ಇದರ ರಿಸಲ್ಟ್ 2021-2025 ಪ್ಯೂ ರಿಸರ್ಚ್ ವರದಿಯ ಪ್ರಕಾರ ಅಮೆರಿಕದಲ್ಲಿರುವ 47% ಭಾರತೀಯರು ಜನಾಂಗೀಯ ನಿಂದನೆ ಮತ್ತು ಹಲ್ಲೆಗೆ ಒಳಗಾಗಿದ್ದಾರೆ. ಗೆಳೆಯರೇ, ವಿಶ್ವಗುರು ಆಗೋದು ಅಂದರೆ ನಮ್ಮ ಜಾತಿ ಪದ್ಧತಿ, ಅಲ್ಪಸಂಖ್ಯಾತ ವಿರೋಧಿ ದ್ವೇಷ ಮತ್ತು ಬುಲ್ಡೋಸರ್ಗಳನ್ನ ವಿದೇಶಕ್ಕೆ ರಫ್ತು ಮಾಡೋದಲ್ಲ. ಭಾರತ ಸರ್ಕಾರ ಕೇವಲ ವಿಶ್ವಗುರು ಅಂತ ಬಿಲ್ಡಪ್ ಕೊಡ್ತಾ ಆಂತರಿಕವಾಗಿ ಕೋಮು ದ್ವೇಷ ಬಿತ್ತೋದನ್ನ ನಿಲ್ಲಿಸದೆ ಹೋದರೆ, ಗಡಿಯಾಚೆಗಿನ ದಾದಾಗಿರಿ ನಿಲ್ಲಿಸದೆ ಹೋದರೆ ಭವಿಷ್ಯದಲ್ಲಿ ವಿದೇಶಗಳಲ್ಲಿ ಭಾರತೀಯರ ಮೇಲಿನ ಹಲ್ಲೆಗಳು ಇನ್ನೂ ಭೀಕರವಾಗಲಿವೆ. ಗಡಿಯಾಚೆಗಿನ ದಾದಾಗಿರಿ ನಿಲ್ಲಿಸದೆ ಹೋದರೆ ಭವಿಷ್ಯದಲ್ಲಿ ವಿದೇಶಗಳಲ್ಲಿ ಭಾರತೀಯರ ಮೇಲಿನ ಹಲ್ಲೆಗಳು ಇನ್ನೂ ಭೀಕರವಾಗಲಿವೆ. ದ್ವೇಷ ಬಿತ್ತಿದರೆ ದ್ವೇಷವೇ ಬೆಳೆಯುತ್ತದೆ ಅನ್ನೋದು ಇವರ ಅರಿವಿಗೆ ಬರದೇ ಹೋದರೆ
ಆಗುವ ಗಂಡಾಂತರಕ್ಕೆ ಯಾರನ್ನು ಹೊಣೆ ಮಾಡೋದು? ಇವರುಗಳು ಮಾಡೋ ಅವಾಂತರಗಳಿಗೆ ನಿಜವಾದ ದೇಶಭಕ್ತರಾದ ನೀವು ಅಲ್ಲಿ ಕಷ್ಟಪಟ್ಟು ಓದುತ್ತಿರುವ ನಮ್ಮ ವಿದ್ಯಾರ್ಥಿಗಳು ತಲೆ ಕೊಡಬೇಕಾ? ದೊಡ್ಡ ದೊಡ್ಡ ರಾಷ್ಟ್ರಗಳಲ್ಲೇ ಇಂಥ ಘಟನೆಗಳು ಜರುಗ್ತಿದ್ದರೆ ಭಾರತವನ್ನು ನಂಬೋರು ಯಾರು? ಫ್ರೆಂಡ್ಸ್, ಇದು ಇವತ್ತಿನ ಬಿಟರ್ ಟ್ರೂತ್. ನೀವೇನಂತೀರಾ? ನೀವು ಈ ವಾಟ್ಸಪ್ ಫೇಕ್ ನ್ಯೂಸ್ಗಳಿಂದ ಹೊರಬನ್ನಿ, ಕಣ್ಣು ತೆರೆದು ಜಗತ್ತನ್ನು ಒಮ್ಮೆ ನೋಡಿ. ಕಮೆಂಟ್ಸ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಸತ್ಯವನ್ನು ನಿಮ್ಮ ಗೆಳೆಯರೊಂದಿಗೂ ಶೇರ್ ಮಾಡಿ. ಯಾಕಂದ್ರೆ ಇದು ಕೇವಲ ಸುದ್ದಿ ಅಥವಾ ಸುದ್ದಿಯ ವಿಶ್ಲೇಷಣೆ ಮಾತ್ರ ಅಲ್ಲ, ಆಘಾತಕಾರಿ ವಾಸ್ತವ. ಇಂಥ ಸುದ್ದಿಗಳು ನಿಲ್ಲುವವರೆಗೂ ನಮ್ಮ ಶಾಂತಿಪೂರ್ವಕ ಚಳುವಳಿ ಮುಂದುವರಿಯಲಿದೆ. ನೋಡ್ತಾ ಇರಿ ಫಸ್ಟ್ ಕನ್ನಡ, ಆಗೋದಲ್ಲ ಒಳ್ಳೆಯದಕ್ಕೆ. ನಮಸ್ಕಾರ. ಜೈ ಹಿಂದ್, ಜೈ ಭಾರತ್.